Yes, good morning, students. Today, once again, I welcome you all for today's online class session. In the previous class, we have started the first chapter, nutrition in plants. Okay, last class ಅಲ್ಲಿ ನಾವು ಫಸ್ಟ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ನ್ಯೂಟ್ರಿಷನ್ ಪ್ಲ್ಯಾಂಟ್ಸಲ್ಲಿ ಏನೇನು ಕಲ್ತಿದ್ವಪ್ಪ ಅಂತ ಹೇಳಿದ್ರೆ, ಪ್ಲ್ಯಾಂಟ್ ಅಂದರೆ ಏನು, ಪ್ಲ್ಯಾಂಟು ಆಹಾರ ತಯಾರು ಮಾಡುತ್ತೆ, ಹೇಗೆ ಆಹಾರ ತಯಾರು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಇದಕ್ಕೆ ಏನೇನು ರಾ ಮೆಟೀರಿಯಲ್ಸ್ ಬೇಕು, ವಾಟರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿನರಲ್ಸ್ ಅಂತಕ್ಕಂಥವು ಬೇಕು. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟಲ್ಲಿ ಏನು ಮಾಡುತ್ತೆ, ಲೀವ್ಸಲ್ಲಿ ಆಹಾರ ಅಂತಕ್ಕಂಥದ್ದು, ಫುಡ್ ಅಂತಕ್ಕಂಥದ್ದು ತಯಾರಾಗುತ್ತೆ ಅಂತೇಳ್ಬಿಟ್ಟು ಹೇಳಿದ್ವಿ. ಮತ್ತು ಲೀವ್ಸ್ ಬಿಟ್ಟು ಎಲ್ಲೆಲ್ಲಿ ಗ್ರೀನ್ ಪಾರ್ಟ್ಸ್ ಇದೆಯೋ ಅಲ್ಲಿ ಆಹಾರ ತಯಾರಾಗುತ್ತೆ. ಯಾರು ಆಹಾರ ತಯಾರು ಮಾಡ್ತಾರೋ ಅವರಿಗೆ ಆಟೋಟ್ರೋಪ್ಸ್ ಅಂತ ಹೇಳ್ತೀವಿ. ಯಾರು ಆಹಾರ ತಯಾರು ಮಾಡಲಿದ್ದಂಗೆ ಬೇರೆ ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದೋ ಅಂಥವರಿಗೆ ಹೆಟ್ರೋಟ್ರೋಪ್ಸ್ ಅಂತ ಹೇಳ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ನಾವು ಓದ್ತಾ ಹೋಗಿದ್ವಿ. ಮತ್ತು ಲೀವ್ಸಲ್ಲಿ ಹೇಗೆ ಈ ಆಹಾರ ತಯಾರಾಗುತ್ತೆ, ಹೇಗೆ ಮೆಟೀರಿಯಲ್ಸ್ಗಳು ಅಲ್ಲಿಗೆ ಲೀವ್ಸಿಗೆ ಬಂದು ಮುಟ್ತವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಹೌದಲ್ಲ, ಸೆಲ್ ಅಂದರೆ ಏನು, ಮತ್ತು ಸೆಲ್ಸಲ್ಲಿ ಏನೇನು ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಹೆಂಗಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಂಗಾಗುತ್ತೆ ಅಂತೇಳ್ಬಿಟ್ಟು ಇಲ್ಲೆಲ್ಲ ಪ್ರೋಸೆಸ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹೌದಲ್ಲ, ವಾಟರ್ ಅಂತಕ್ಕಂಥದ್ದು ನಮಗೆ ಭೂಮಿಯಿಂದ ಪ್ಲ್ಯಾಂಟ್ಸಿಗೆ ಸಿಗುತ್ತೆ, ಮತ್ತು ಮಿನರಲ್ಸ್ ಅಂತಕ್ಕಂಥದ್ದು ಕೂಡ ಭೂಮಿಯಿಂದ ಸಿಗ್ತಾ ಹೋಗುತ್ತೆ. ಆಕ್ಸಿಜನ್ ಅಂತ, ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಗಾಳಿಯಲ್ಲಿ ಇದೆ ಅಂತಕ್ಕಂಥದ್ದು. ಗಾಳಿಯಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಇದೆಯಾ, ಮತ್ತು ಬೇರೆ ಬೇರೆ ಇದೆಯಾ ಅಂತ ಹೇಳ್ಕೊಂಥದ್ದನ್ನು ನಾವಿಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಗ್ಯಾಸಸ್, ಕ್ಸೆನಾನ್, ನಿಯಾನ್, ಹೈಡ್ರೋಜನ್, ಹೀಲಿಯಂ, ಕ್ರಿಪ್ಟಾನ್, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು, ಹಾಗಾದರೆ ಭೂಮಿ ಹುಟ್ಟಿದಾಗಲಿಂದನೂ ಕೂಡ ಆಕ್ಸಿಜನ್ ಭೂಮಿ ಮೇಲೆ ಇತ್ತಾ? ಇಲ್ಲ. ದೇರ್ ವಾಸ್ ನೋ ಆಕ್ಸಿಜನ್ ಆನ್ ದ ಅರ್ತ್ ವೆನ್ ಇಟ್ ವಾಸ್ ಫಾರ್ಮ್ಡ್. ಯಾವಾಗ ಈ ಭೂಮಿ ಹುಟ್ಟಿತೋ, ಅಂದರೆ ಭೂಮಿ ಯಾವಾಗ ಹುಟ್ಟುತ್ತಪ್ಪ, ಭೂಮಿ ಯಾವಾಗ ಹುಟ್ಟಿತೋ 2.7 ಬಿಲಿಯನ್ ಇಯರ್ಸ್ ಎಗೋ, 2.7 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಅಂತಕ್ಕಂಥದ್ದು ಹುಟ್ಟುತ್ತಾ ಹೋಯಿತು. ಆ ಹುಟ್ಟಿದಾಗ ಈ ಭೂಮಿ ಮೇಲೆ ಆಕ್ಸಿಜನ್ ಅಂತಕ್ಕಂಥದ್ದು ಇರಲಿಲ್ಲ. ಮತ್ತು ಹೆಂಗೆ ಬಂತು ಆಕ್ಸಿಜನ್ ಅಂತಕ್ಕಂಥದ್ದು? ಆವಾಗ ಈ ಬ್ಲೂ ಗ್ರೀನ್ ಆಲ್ಗೆ ಅಂತಕ್ಕಂಥದ್ದು, ಸಯೋಗ್ನೋ ಬ್ಯಾಕ್ಟೀರಿಯಾ ಅಂತ ಕರಿತಾ ಹೋಗ್ತೀವಿ. ಈ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಬೆಳೆವು, ಅವು ಕಣ್ಣಿಗೆ ಕಾಣ್ತಾವ? ಇಲ್ಲ. ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥವು ಭಾಳ ಚಿಕ್ಕದಾಗಿರ್ತವೆ. ಆ ಸೈನೋ ಬ್ಯಾಕ್ಟೀರಿಯಾ ನೀವು ನೋಡಿರಬೇಕು, ಎಲ್ಲಾದರೂ ನೀರು ನಿಂತ್ಕೊಂಡಿದ್ರೆ ಆ ನೀರಿನ ಮೇಲೆಲ್ಲ ಒಂಥರ ಈ ಪಾಚಿ ಜೆಂಡ್ ಟೈಪ್ ಬೆಳ್ಕೊಂಡಿರ್ತದೆ. ಕರೆಕ್ಟ್ ನೋಡ್ತಾ ಇದ್ದಾರೆ, ಈ ಥರ ಈ ರೀತಿ ಬೆಳ್ಕೊಂಡ್ರೆ ಇದಕ್ಕೆ ನಾವು ಬ್ಲೂ ಗ್ರೀನ್ ಆಲ್ಗೆ ಅಂತಕ್ಕಂಥವು. ಮತ್ತು ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥವು ಏನು ಮಾಡಿದ್ವು, ಈ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಆ ಕಾರ್ಬನ್ ಡೈಆಕ್ಸೈಡಿಂದ ಮತ್ತು ನೀರಿಂದ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಸೂರ್ಯನ ಶಾಖದಿಂದ ಅವ್ರ ಆಹಾರ ಅವರು ತಯಾರು ಮಾಡ್ಕೊಂಡಾಗ ಆಕ್ಸಿಜನ್ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಾ ಹೋಯಿತು. ಆ ಆಕ್ಸಿಜನ್ ಉತ್ಪತ್ತಿ ಆಗಿರ್ತಕ್ಕಂಥದ್ದನ್ನು ಅಟ್ಮಾಸ್ಫಿಯರಿಗೆ ಅವರು ಬಿಡ್ತಾ ಹೋದರು. ಅಟ್ಮಾಸ್ಫಿಯರಿಗೆ ಬಿಟ್ಟಂಗೆಲ್ಲ ಏನಾಗ್ತಾ ಹೋಯಿತು, ಅಟ್ಮಾಸ್ಫಿಯರಲ್ಲಿ ನಮ್ಮ ವಾತಾವರಣದಲ್ಲಿ ಆಕ್ಸಿಜನ್ ಅಂತಕ್ಕಂಥದ್ದು ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಯಾರಿಂದ ಬಂದಿದ್ದು ನಮಗೆ? ಈ ಬ್ಲೂ ಗ್ರೀನ್ ಆಲ್ಗೆ ಮತ್ತು ಸೈನೋ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಏನು ಪಾಚಿ ಜೆಂಡ್ ಅಂತ ಹೇಳ್ತೀವಲ್ಲ, ಸಣ್ಣ ಸಣ್ಣ ಪಾಚಿ ಅಂತಕ್ಕಂಥದ್ದು ನಾವೇನು ನೋಡ್ತೀವಿ, ದೊಡ್ಡ ದೊಡ್ಡವು ಇರ್ತವೆ, ಇನ್ನೂ ಸಣ್ಣ ಸಣ್ಣಕ್ಕಿರ್ತದೆ ಪಾಚಿ ಜೆಂಡು. ಆ ರೀತಿ ಇರ್ತಕ್ಕಂಥ ಸೈನೋ ಬ್ಯಾಕ್ಟೀರಿಯಾದಿಂದ, ಈ ಬ್ಲೂ ಗ್ರೀನ್ ಆಲ್ಗೆಯಿಂದ ಆಕ್ಸಿಜನ್ ಅಂತಕ್ಕಂಥದ್ದು ಉತ್ಪತ್ತಿ ಆಗಿಬಿಟ್ಟು ಆಕ್ಸಿಜನ್ ಕಂಟೆಂಟು ಹೆಚ್ಚಾಗ್ತಾ ಹೋಯಿತು. ಆವಾಗ ಆಕ್ಸಿಜನ್ ಯಾವಾಗ ಜಾಸ್ತಿ ಆಯಿತೋ ಆವಾಗ ಭೂಮಿ ಮೇಲೆ ಈ ಪ್ಲ್ಯಾಂಟ್ಸ್ ಅಂತಕ್ಕಂಥವು, ಅನಿಮಲ್ಸ್ ಅಂತಕ್ಕಂಥವು ಹುಟ್ಕೊಳ್ತಾ ಹೋಗಿ. ಅಂದರೆ ಭೂಮಿ ಹುಟ್ಟಿದಾಗ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಇರಲಿಲ್ಲ. ಭೂಮಿ ಹುಟ್ಟಾಗ ಈ ಒಂದು ಸಣ್ಣ ಸಣ್ಣ ಸೈನೋ ಬ್ಯಾಕ್ಟೀರಿಯಾ ಮತ್ತು ಬ್ಲೂ ಗ್ರೀನ್ ಆಲ್ಗೆ ಅಂತಕ್ಕಂಥದ್ದು ಇದ್ವು. ಅವು ಫೋಟೋಸಿಂಥಸಿಸ್ ಮಾಡಿ ಆಕ್ಸಿಜನನ್ನು ರಿಲೀಸ್ ಮಾಡಿದ ಮೇಲೆ ಇವೆಲ್ಲ ಹುಟ್ಕೊಳ್ತಾ ಹೋಗೋದು. ಇಲ್ಲಿ ನಾವು ಲೀಫಿನ ಸೆಕ್ಷನನ್ನು ನೋಡ್ತಾ ಹೋಗೋಣ. ಲೀಫಿನ ಸೆಕ್ಷನ್ ಅಂತ ಹೇಳಿದ್ರೆ, ಲೀವ್ಸನ್ನು, ಎಲೆನ ನಾವು ಕಟ್ ಮಾಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ, ವೆನ್ ವಿ ಸಿ ಇನ್ ದ ಮೈಕ್ರೋಸ್ಕೋಪ್, ವಾಟ್ ವಿ ವಿಲ್ ಸಿ ಇನ್ ದ ಮೈಕ್ರೋಸ್ಕೋಪ್, ದಿಸ್ ಲೀಫ್, ಸೆಕ್ಷನ್ ಆಫ್ ಲೀಫ್ ಕಂಟೈನ್ಸ್ ಕ್ಲೋರೋಫಿಲ್. ಏನಪ್ಪ ಇದು ಕ್ಲೋರೋಫಿಲ್ ಅಂದರೆ? ಕ್ಲೋರೋಫಿಲ್ ಮೀನ್ಸ್ ಇಟ್ಸ್ ಎ ಈ ಪಿಗ್ಮೆಂಟ್ಸ್, ಸಣ್ಣ ಸಣ್ಣ ಏನು ಪಿಗ್ಮೆಂಟ್ ಕಾಣ್ತದಲ್ಲ, ಇಲ್ಲಿ ಈ ರೀತಿ ಕಾಣ್ತದಲ್ಲ, ದೇ ಆರ್ ಕಾಲ್ಡ್ ಆಸ್ ಕ್ಲೋರೋಫಿಲ್ ಅಂತ ಕರಿತಾವೆ. ಅದೇ ರೀತಿ ಇಲ್ಲಿ ಸ್ಟೊಮ್ಯಾಟಾ ಇದೆ ಅಂತ ಹೇಳಿದ್ವಿ, ಸ್ಟೊಮ್ಯಾಟಲ್ ಓಪನಿಂಗ್ ಇದೆ ಇಲ್ಲೆಲ್ಲ ಸ್ಟೊಮ್ಯಾಟಲ್ ಓಪನಿಂಗ್ ಅಂತಕ್ಕಂಥದ್ದು
ಇರ್ತಾ ಹೋಗಿದೆ. ಆ ಸ್ಟೊಮ್ಯಾಟಲ್ ಓಪನಿಂಗ್ ಜಾಗದಲ್ಲಿ ಗಾರ್ಡ್ ಸೆಲ್ಸ್ ಇದ್ದಾವೆ. ಅವನ್ನ ನಾವಿಲ್ಲಿ ಗಾರ್ಡ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ ಅಂಥೇಳ್ಬಿಟ್ಟು ಹೇಳಿದ್ವಿ, ಹೌದಲ್ಲ. ಈ ಗಾರ್ಡ್ ಸೆಲ್ಸ್ ಅಂತಕ್ಕಂಥ ಅಕ್ಕಪಕ್ಕ ಸ್ಟೊಮ್ಯಾಟಲ್ ಓಪನಿಂಗಲ್ಲಿ ಇರ್ತಕ್ಕಂಥವು. ಅದೇ ರೀತಿ ಇಲ್ಲಿ ಸ್ಟೊಮ್ಯಾಟ ಅಂತಕ್ಕಂಥದ್ದಿದೆ, ಈ ಲೀಫ್ ಅಂತಕ್ಕಂಥದ್ದು. ಈ ಲೀಫನ್ನು ನಾವು ಸೆಕ್ಷನ್ ತೆಗೆದಿದ್ದೀವಿ. ಸೆಕ್ಷನ್ ತೆಗೆದುಬಿಟ್ಟು ನೋಡಿದಾಗ ನಮಗೆ ಅದರೊಳಗಡೆ ಕ್ಲೋರೋಫಿಲ್ ಕಾಣ್ತಾ ಇದೆ. ಸ್ಟೊಮ್ಯಾಟ ಅಕ್ಕಪಕ್ಕ ಗಾರ್ಡ್ ಸೆಲ್ಸ್ ಅಂತಕ್ಕಂಥದ್ದಿದೆ. ಆ ಓಪನಿಂಗ್ಸಿಗೆ ನಾವು ಸ್ಟೊಮ್ಯಾಟಲ್ ಓಪನಿಂಗ್ ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಸೆಕ್ಷನ್ ಆಫ್ ಲೀಫ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಫೋಟೋಸಿಂಥಸಿಸ್ ಹೆಂಗಾಗ್ತಾ ಇದೆ ಗೊತ್ತಾಯ್ತಾ? ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಆ ಕಾರ್ಬನ್ ಡೈಆಕ್ಸೈಡು ಅದಕ್ಕೆ ಗಾಳಿಯಿಂದ ಸಿಗ್ತಾ ಇದೆ. ಯಾರಿಗೆ? ಲೀವ್ಸಿಗೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇದೆ. ಈ ಕಡೆ ಲೀವ್ಸಿನ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಂತಕ್ಕಂಥವಿದ್ದಾವೆ. ರೂಟ್ಸ್ ಏನು ಮಾಡ್ತಿದ್ದಾವೆ? ವಾಟರ್ ಮತ್ತು ಮಿನರಲ್ಸನ್ನು ಇಲ್ಲಿಂದ ಕಳಿಸ್ತದಾವೆ. ಮೇಲ್ಗಡೆಯಿಂದ ಸೂರ್ಯನ ಶಾಖ ಬೀಳ್ತಾ ಇದೆ. ಸೂರ್ಯನ ಶಾಖದಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ ಅಪ್ಪ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಸರ್, ಎಸ್, ಇಲ್ಲಿ ಏನಾಗ್ತಾ ಇದೆ, ನಾವು ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ಹೇಗಾಗ್ತಾ ಇದೆ ಅಂತಕ್ಕಂಥದ್ದು. ಫೋಟೋಸಿಂಥಸಿಸ್ ಆದಮೇಲೆ ಏನಾಗುತ್ತೆ? ಸ್ಟಾರ್ಚ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಸ್ಟಾರ್ಚ್ ಅಂದರೆ ಇಟ್ ಈಸ್ ಆಲ್ಸೋ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬಿಟ್ಟು ನ್ಯೂಟ್ರಿಯೆಂಟ್ಸಲ್ಲಿ ಇದು ಒಂದು ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಹೌ ಡು ಯು ಟೆಸ್ಟ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ದ ಲೀವ್ಸ್? ಲೀವ್ಸಲ್ಲಿ ಸ್ಟಾರ್ಚ್ ಉತ್ಪತ್ತಿ ಆಗಿದೆಯೋ ಇಲ್ವೋ? ಫೋಟೋಸಿಂಥಸಿಸ್ ಆದರೆ ಸ್ಟಾರ್ಚ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಹಾಗಾದರೆ ಉತ್ಪತ್ತಿ ಆಗಿರೋದು ಎಲ್ಲಿರ್ತದೆ? ಉತ್ಪತ್ತಿ ಆಗಿರೋದು ಅಲ್ಲೇ ಲೀವ್ಸಲ್ಲಿ ಸ್ಟೋರ್ ಆಗಿರ್ತದೆ. ಆ ಸ್ಟೋರ್ ಆಗಿರ್ತಕ್ಕಂಥ ಸ್ಟಾರ್ಚ್ ಉತ್ಪತ್ತಿ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ಹೇಗೆ ಚೆಕ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅದಕ್ಕೊಂದು ಇಲ್ಲಿ ಆ್ಯಕ್ಟಿವಿಟಿ ನಾವು ಮಾಡ್ತಾ ಹೋಗ್ತೀವಿ. ಏನಪ್ಪ ಇಲ್ಲಿ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ, ಯು ಶುಡ್ ಟೇಕ್ ಎ 2 ಪಾಟೆಡ್ ಪ್ಲ್ಯಾಂಟ್ಸ್. 2 ಪಾಟೆಡ್ ಪ್ಲ್ಯಾಂಟ್ಸನ್ನು ನಾವಿಲ್ಲಿ ತೊಗೊಳ್ತಾ ಹೋಗೋದು. 2 ಪಾಟೆಡ್ ಪ್ಲ್ಯಾಂಟ್ಸ್ ಇವನ್ನ ತೊಗೊಂಡ್ಬಿಟ್ಟು ಎರಡನ್ನೂ ಕೂಡ ಏನು ಮಾಡ್ತಾ ಹೋಗಬೇಕು? ತೊಗೊಂಡು ಹೋಗ್ಬಿಟ್ಟು 3 ರಿಂದ 4 ದಿವಸ ಒಂದು ಕತ್ಲಲ್ಲಿ 2 ಪಾಟೆಡ್ ಪ್ಲ್ಯಾಂಟ್ಸನ್ನು ಇಡೋದು. ಇಟ್ಟಾಗ ಏನಾಗುತ್ತೆ? ಅದರಲ್ಲಿ ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಗಾಳಿ ಇದೆ, ಅವ್ರಿಗೆ ನೀರಿದೆ, ಆದರೆ ಸೂರ್ಯನ ಬೆಳಕು ಅಂತಕ್ಕಂಥದ್ದು ಇಲ್ಲ. ಸೂರ್ಯನ ಬೆಳಕಿದ್ದರೆ ಮಾತ್ರ ಆಹಾರ ತಯಾರಾಗುತ್ತೆ ಅಂತ ಹೇಳಿದ್ವಲ್ಲ. ನಾವು 3 ದಿಂದ 4 ದಿವಸ ಅಲ್ಲಿ ಇಟ್ಟಾಗ ಏನಾಗ್ತಾ ಹೋಗುತ್ತೆ? ಒಂದು ಪ್ಲ್ಯಾಂಟ್ ಪೂರ್ತಿ ಕಂಪ್ಲೀಟು ಆ ಎಲೆಗಳಲ್ಲಿ ಇರ್ತಕ್ಕಂಥ ಸ್ಟಾರ್ಚನ್ನೆಲ್ಲ ಬಳಸ್ಕೊಂಡು ಸ್ಟಾರ್ಚನ್ನೆಲ್ಲ ಖಾಲಿ ಮಾಡಿರ್ತದೆ. ಯಾಕಂದರೆ ಅದು ಬದುಕೋದಕ್ಕೆ ಇರೋದನ್ನು ಎಲ್ಲ ಯುಟಿಲೈಸ್ ಮಾಡ್ಕೊಂಡಿರ್ತದೆ. ಇನ್ನೊಂದು ಪ್ಲ್ಯಾಂಟನ್ನ ತೊಗೊಂಡು ಹೋಗ್ಬಿಟ್ಟು ನಾವು ಏನು ಮಾಡಬೇಕು? ಬಿಸಿಲಲ್ಲಿ ಡೇ ಲೈಟಿಗೆ, ಸೂರ್ಯನ ಬೆಳಕಿಗೆ ಅಲ್ಲಿ ಇಡ್ತಾ ಹೋಗೋದು. ಇಟ್ಟಾಗ ಏನಾಗುತ್ತೆ? ಅದನ್ನು ಒಂದು ಲೀವ್ಸನ್ನು 3 ರಿಂದ 4 ದಿವಸ ಆದಮೇಲೆ ಹೊರಗಡೆ ಇಟ್ಟಿರ್ತಕ್ಕಂಥ ಪಾಟೆಡ್ ಪ್ಲ್ಯಾಂಟಿಂದ ಒಂದು ಲೀವ್ಸು ಮತ್ತು ಒಳಗಡೆ ರೂಮಿನ ಒಳಗಡೆ ಕತ್ಲಲ್ಲಿ ಇಟ್ಟಿರ್ತಕ್ಕಂಥ ಒಂದು ಪಾಟೆಡ್ ಪ್ಲ್ಯಾಂಟಿನ ಒಂದು ಲೀವ್ಸನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ತಾ ಹೋಗೋದು? ಅದನ್ನು ಟೆಸ್ಟ್ ಮಾಡಬೇಕು. ಹೇಗಪ್ಪ ಟೆಸ್ಟ್ ಮಾಡಬೇಕು? ಅಯೋಡಿನ್ ಸೊಲ್ಯೂಷನ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಆ ಅಯೋಡಿನ್ ಸೊಲ್ಯೂಷನನ್ನು ನಾವು ಅದರ ಎಲೆ ಮೇಲುಗಳು ಹಾಕಿದರೆ ನಮಗೇನಾಗ್ತಾ ಹೋಗುತ್ತೆ? ಅಲ್ಲಿ ಎಲ್ಲಿ ಇರ್ತತೋ ಅಲ್ಲಿ ರೆಡ್ ಬ್ರೌನ್ ಕಲರ್ ಇರ್ತಕ್ಕಂಥ ಒಂದು ಗ್ರೀನ್ ಕಲರ್ ಇರ್ತಕ್ಕಂಥ ರೆಡ್ ಬ್ರೌನ್ ಕಲರ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗ್ತಾ ಹೋಗೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲೆಲ್ಲ ಲೀವ್ಸ್ಗೆ ನಾವು ಅಯೋಡಿನ್ ಹಾಕಿದಾಗ ಇಲ್ಲೆಲ್ಲ ರೆಡ್ ಬ್ರೌನ್ ಕಲರ್ ಬರ್ತಾ ಇದೆ. ಅಂದರೆ ಇದರಲ್ಲೆಲ್ಲ ಸ್ಟಾರ್ಚ್ ಉತ್ಪತ್ತಿ ಆಗಿದೆ. ಇಲ್ಲೇನು ಬರ್ತಾ ಇಲ್ಲ ಅಂದರೆ ಇಲ್ಲಿ ಏನು ಸ್ಟಾರ್ಚ್ ಆಗಿಲ್ಲ, ದಟ್ ಈಸ್ ಸ್ಟಾರ್ಚ್ ಉತ್ಪತ್ತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿಬಿಟ್ಟು ಈ ರೀತಿ ನಾವು ಕಂಡುಹಿಡಿತಾ ಹೋಗ್ತೀವಿ ಸ್ಟಾರ್ಚ್ ಉತ್ಪತ್ತಿ ಆಗಿದೆಯೋ ಅಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಆಲ್ಗೇಸ್ ಅಂದರೆ ಇವೆಲ್ಲವೂ ಕೂಡ ಯಾವ್ಯಾವ ಗ್ರೀನ್ ಪಾರ್ಟ್ಸ್ ಇರ್ತಕ್ಕಂಥ, ಗ್ರೀನ್ ಕಲರ್ ಇರ್ತಕ್ಕಂಥ ಪ್ಲ್ಯಾಂಟ್ಸ್ ಏನಿದ್ದಾವೋ ಅವೆಲ್ಲವೂ ಆಹಾರ ತಯಾರು ಮಾಡ್ತವೆ. ಹಾಗಾದರೆ ಇವೆಲ್ಲ ಯಾಕಪ್ಪ ಗ್ರೀನ್ ಕಲರ್ ಇದ್ದಾವೆ? ಹಾಗಾದರೆ ಬ್ಲೂ ಗ್ರೀನ್ ಆಲ್ಗೆ ನಾವು ಪಾಚಿ ಜೆಂಡು ಅಂತ ಹೇಳ್ತೀವಿ. ಆ ಪಾಚಿ ಜೆಂಡು ಕೂಡ ಯಾಕೆ ಗ್ರೀನ್ ಕಲರ್ ಇದೆ ಅಂತ ಹೇಳಿದ್ರೆ, ಗ್ರೀನ್ ಕಲರ್ ಇರೋ ಕಾರಣ ಅದರಲ್ಲಿ ಕ್ಲೋರೋಫಿಲ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಇದೆ. ಗಿಡಗಳೆಲ್ಲ ಹಸಿರಾಗಿದ್ದಾವೆ, ಅದರ ಎಲೆಗಳು ಹಸಿರಾಗಿದ್ದಾವೆ. ಯಾಕೆ? ಅದರೊಳಗಡೆ ಅದರ ಸೆಲ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತಕ್ಕಂಥದ್ದಿದೆ. ಹಾಗಾಗಿಬಿಟ್ಟು ಇದೆ. ನಾವು ಹಸಿರಿಲ್ಲ, ಯಾಕಂದರೆ ನಮ್ಮ ಸೆಲ್ಸಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತಕ್ಕಂಥದ್ದು ಇಲ್ಲ. ಆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋದ್ರಿಂದನೇ ಆಹಾರ ಅಂತಕ್ಕಂಥದ್ದು ತಯಾರಾಗ್ತಾಯಿದೆ. ಮತ್ತು ಬರೀ ಇದಷ್ಟೇನ ಪ್ಲ್ಯಾಂಟ್ಸು ಕಾರ್ಬೋಹೈಡ್ರೇಟ್ಸ್ ಅಷ್ಟೇನ ತಯಾರು ಮಾಡೋದು?
ಇಲ್ಲ. ಸಿಂಥಸಿಸ್ ಆಫ್ ಪ್ಲ್ಯಾಂಟ್ ಫುಡ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು ಮತ್ತೆ ಬೇರೆ ಆಹಾರನೂ ಕೂಡ ಅವ್ರು ತಯಾರು ಮಾಡ್ತಾರೆ. ಯಾಕಂದರೆ ಕಾರ್ಬೋಹೈಡ್ರೇಟ್ಸಲ್ಲಿ ಬರೀ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮಾತ್ರ ಇದೆ. ಬರೀ ಕಾರ್ಬೋಹೈಡ್ರೇಟ್ಸ್ ಇದ್ದರೆ ಸಾಲದು, ಅವರಿಗೆ ಪ್ರೋಟೀನ್ಸು ಮತ್ತು ಫ್ಯಾಟ್ಸು ಕೂಡ ಬೇಕು. ಹಾಗಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ, ಪ್ರೋಟೀನು ಮತ್ತು ಫ್ಯಾಟನ್ನು ಕೂಡ ತಯಾರು ಮಾಡ್ತಾ ಹೋಗ್ತಾರೆ. ಹಾಗಾದರೆ ಪ್ರೋಟೀನ್ ಅಂತಕ್ಕಂಥದ್ದು ಇಟ್ ಈಸ್ ಎ ನೈಟ್ರೋಜಿನಸ್ ಸಬ್ಸ್ಟೆನ್ಸಸ್. ಪ್ರೋಟೀನ್ ಅಂತಕ್ಕಂಥದ್ದು ನೈಟ್ರೋಜಿನಸ್ ಅಂದರೆ ನೈಟ್ರೋಜನ್ ಇರ್ತಕ್ಕಂಥ ಒಂದು ಪೌಷ್ಟಿಕಾಂಶ. ಅದು ಆ ಪೌಷ್ಟಿಕಾಂಶ ತಯಾರು ಮಾಡಬೇಕಪ್ಪ ಅಂದರೆ ಅವ್ರಿಗೇನು ಬೇಕು, ನೈಟ್ರೋಜನ್ ಬೇಕು. ಹಾಗಾದರೆ ನೈಟ್ರೋಜನ್ ಎಲ್ಲಿ ಸಿಗುತ್ತೆ? ನಾವು ಮೊದಲೇ ಹೇಳಿದ್ವಿ, ನೈಟ್ರೋಜನ್ನು ನಮಗೆ ಗಾಳಿಯಲ್ಲಿ, ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್ ಇದೆ. ಎಷ್ಟಿದೆ ಪರ್ಸೆಂಟೇಜು? 78.808% ಇದೆ ಗಾಳಿಯಲ್ಲಿ. ಹಾಗಾದರೆ ಡೈರೆಕ್ಟ್ ಗಾಳಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ ತೊಗೊಳ್ತಾವ? ಇಲ್ಲ. ಅವರಿಗೆ ಡೈರೆಕ್ಟಾಗಿ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡಿದ್ದಾವೋ ಆ ರೀತಿ ನೈಟ್ರೋಜನ್ ಕೆನಾಟ್ ಬಿ ಟೇಕನ್ ಬೈ ಪ್ಲ್ಯಾಂಟ್ಸ್. ಹಾಗಾದರೆ ಹೇಗೆ ನೈಟ್ರೋಜನ್ ಅದಕ್ಕೆ ಸಿಗುತ್ತೆ? ನೈಟ್ರೋಜನ್ ಹೇಗೆ ಸಿಗುತ್ತಪ್ಪ ಅಂತ ಹೇಳಿದರೆ, ಭೂಮಿಯಲ್ಲಿ, ಮಣ್ಣಿನಲ್ಲಿ, ಸಾಯಿಲಲ್ಲಿ ಬ್ಯಾಕ್ಟೀರಿಯಾ ಇರ್ತಾ ಹೋಗ್ತವೆ. ಮತ್ತು ಅದೇ ರೀತಿ ಇಲ್ಲಿ ನೋಡ್ತಿದ್ದೀರಿ ನೀವು, ಬೇರುಗಳಲ್ಲಿ ಇಲ್ಲಿ ಗಂಟು ಇದಾವಲ್ಲ, ಗಂಟು ಕಾಣ್ತಾವಲ್ಲ, ಈ ಗಂಟುಗಳಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ಇರ್ತಾ ಹೋಗ್ತವೆ. ಈ ಬ್ಯಾಕ್ಟೀರಿಯಾ ಏನು ಮಾಡ್ತಾ ಹೋಗ್ತವೆ, ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅಬ್ಸಾರ್ಬ್ ಮಾಡ್ಕೊಂಡು ಪ್ಲ್ಯಾಂಟ್ಸಿಗೆ ಕೊಡ್ತಾ ಹೋಗ್ತವೆ. ಓಕೆನಾ? ಈ ರೀತಿಯಾಗಿರ್ತಕ್ಕಂಥ ಗ್ಯಾಸಿಯಸ್ ಫಾರ್ಮಲ್ಲಿರ್ತಕ್ಕಂಥ ನೈಟ್ರೋಜನನ್ನು ತೊಗೊಂಡ್ಬಿಟ್ಟು ಅವರು ಪ್ಲ್ಯಾಂಟ್ಸಿಗೆ ಕೊಡ್ತಾ ಹೋಗ್ತಾರೆ. ತೊಗೊಂಡ್ಬಿಟ್ಟು ಕೊಟ್ಟಾಗ ಆ ನೈಟ್ರೋಜನಿಂದ ಅವರು ಏನು ಮಾಡ್ತಾರೆ, ಪ್ರೋಟೀನ್ಸನ್ನು ತಯಾರು ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ನೈಟ್ರೋಜನಲ್ಲಿ, ಸಾಯಿಲಲ್ಲಿ ಇರ್ತಕ್ಕಂಥ ನೈಟ್ರೋಜನ್. ಅದಕ್ಕೋಸ್ಕರನೇ ಬಹಳಷ್ಟು ಈ ಫಾರ್ಮರ್ಸ್ ಏನು ಮಾಡ್ತಾ ಹೋಗ್ತಾರಪ್ಪ ಅಂತ ಹೇಳಿದ್ರೆ, ಲೆಗ್ಯೂಮ್ಸ್ ಅಂತಕ್ಕಂಥವನು ಅಂದರೆ ಬೇಳೆಕಾಳುಗಳಿರ್ತಕ್ಕಂಥ ಈ ಬಟಾಣಿ ಗಿಡ ಅಂತೇಳ್ಬಿಟ್ಟು ಅಂಥವೆಲ್ಲ ಮಧ್ಯದಲ್ಲಿ ಅವರು ಗಿಡಗಳನ್ನು ಹಾಕ್ತಾ ಹೋಗ್ತಾರೆ. ಆ ಬೀಜಗಳನ್ನು ಹಾಕ್ತಾ ಹೋಗ್ತಾರೆ. ಶೇಂಗಾ ಆಗಿರ್ಬೋದು ಮತ್ತು ಬಟಾಣಿ ಗಿಡಗಳಾಗಿರ್ಬೋದು, ಇವೆಲ್ಲವನ್ನು ಹಾಕೋದ್ರಿಂದ ಏನಾಗ್ತಾ ಹೋಗುತ್ತೆ, ಭೂಮಿಯಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಹೆಚ್ಚಾಗುತ್ತಪ್ಪ ಅಂತ ಹೇಳಿದರೆ, ಆ ಲೆಗ್ಯುಮಿನಸ್ ಪ್ಲ್ಯಾಂಟ್ಸಲ್ಲಿ, ಈ ಬಟಾಣಿ ಗಿಡ ಅವೆಲ್ಲ ಇದಾವಲ್ಲ, ಅದರ ರೂಟ್ಸಲ್ಲಿ ಸಣ್ಣ ಗಂಟುಗಳು ಇರ್ತಾ ಹೋಗ್ತವೆ. ರೂಟ್ ನಾಡ್ಯೂಲ್ಸ್ ಅಂತ ಕರಿತಾ ಹೋಗ್ತೀವಿ. ಆ ರೂಟ್ ನಾಡ್ಯೂಲ್ಸಲ್ಲಿ ನೈಟ್ರೋಜನ್ ಫಿಕ್ಸ್ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಇರ್ತಾ ಹೋಗ್ತವೆ. ಅದಕ್ಕೋಸ್ಕರ ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಡೈರೆಕ್ಟಾಗಿ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ತೊಗೊಂಡು ಪ್ಲ್ಯಾಂಟ್ಸಿಗೆ ಕೊಡ್ತಾ ಹೋಗ್ತವೆ. ಇಲ್ಲ ಅದು ಸಾಕಾಗಲಿಲ್ಲಪ್ಪ ಅಂತ ಹೇಳಿದರೆ ಮತ್ತೆ ನಾವು ಏನು ಮಾಡ್ತಾ ಹೋಗ್ತೀವಿ, ನೈಟ್ರೋಜನ್ ಇರ್ತಕ್ಕಂಥ NPK ಬ್ಯಾಕ್ಟೀರಿಯಾಗಳನ್ನು, NPK ಗೊಬ್ಬರನ, ಯೂರಿಯಾ ಗೊಬ್ಬರ ಅಂತ ಹೇಳ್ತೀವಲ್ಲ, ಈ ರೀತಿ ಇರ್ತಕ್ಕಂಥ ಗೊಬ್ಬರನ ನಾವು, ನೈಟ್ರೋಜನ್ ಇರ್ತಕ್ಕಂಥ ಗೊಬ್ಬರನ ಅದಕ್ಕೆ ಹಾಕ್ತೀವಿ. ಅದು ಹಾಕಿದಾಗ ಪ್ಲ್ಯಾಂಟ್ಸ್ ಅಂತಕ್ಕಂಥವು ಹೆಚ್ಚಾಗಿ ಚೆನ್ನಾಗಿ ಬೆಳ್ಕೊಳ್ತಾ ಹೋಗ್ತವೆ. ಸರಿಯಪ್ಪ, ಇವಾಗ ಗ್ರೀನ್ ಕಲರ್ ಇರ್ತಕ್ಕಂಥ ಲೀವ್ಸ್ ಇರ್ತಕ್ಕಂಥವು ತನ್ನ ಆಹಾರ ತಯಾರು ಮಾಡ್ಕೊಳ್ತಾರೆ. ಆದರೆ ಬಹಳಷ್ಟು ಪ್ಲ್ಯಾಂಟ್ಸ್ ಸಣ್ಣ ಪ್ಲ್ಯಾಂಟ್ಸ್ಗಳು ಅವು ಗ್ರೀನ್ ಕಲರ್ ಇರಲ್ಲ. ಹಾಗಾದರೆ ಅವರು ಆಹಾರ ಹೇಗೆ ತಯಾರು ಮಾಡ್ಕೊಳ್ತಾರೆ? ಓಕೆನಾ? ದೇ ಡು ನಾಟ್ ಹ್ಯಾವ್ ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಗ್ರೀನ್ ಕಲರ್ ಇರಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡ್ತಿದ್ದೀರಿ, ಇಲ್ಲಿ ಡಯಾಗ್ರಾಮಲ್ಲಿ ಈ ಒಂದು ಚಿತ್ರ ಇದೆ, ಈ ಪ್ಲ್ಯಾಂಟ್, ಇದಕ್ಕೆ ಗ್ರೀನ್ ಕಲರ್ ಇಲ್ಲ. ಯಾಕೆ? ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇಲ್ಲ. ಹಾಗಾಗಿಬಿಟ್ಟು ಅದಕ್ಕೆ ಗ್ರೀನ್ ಕಲರ್ ಇಲ್ಲ. ಹಾಗಾದರೆ ಇವ್ರು ಹೆಂಗೆ ಆಹಾರ ತಯಾರು ಮಾಡ್ಕೊಳ್ತಾರೆ? ಇವರು ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ. ಯಾರಾದರೂ ಆಹಾರ ತಯಾರು ಮಾಡ್ತಕ್ಕಂಥ ಗಿಡಗಳಿರ್ತಾವಲ್ಲ, ಅದ್ರ ಮೇಲೆ ಇವ್ರು ಬೆಳೀತಾ ಹೋಗ್ತಾರೆ. ಅದಕ್ಕೋಸ್ಕರ ಇವರಿಗೆ ಹೆಟ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತಾ ಹೋಗ್ತೀವಿ. ಇದೇ ರೀತಿ ಪ್ಯಾರಾಸೈಟ್ಸ್ ಅಂತಲೂ ಕರಿತೀವಿ ಇವರಿಗೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲೊಂದು ಗಿಡ ಇದೆ, ಆ ಗಿಡದ ಮೇಲೆ ಇಲ್ಲಿ ಬಳ್ಳಿ ಬೆಳ್ಕೊಂಡಿದೆ. ಈ ಗಿಡದ ಮೇಲೆಲ್ಲ ಇಲ್ಲಿ ಬೆಳ್ಕೊಂಡಿದೆಯಲ್ಲ, ಇದು ತನ್ನ ಆಹಾರ ತಯಾರು ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಅದು ಇನ್ನೊಂದು ಗಿಡದ ಮೇಲೆ ಬೆಳ್ಕೊಂಡಿದೆ. ಈ ಗಿಡ ತಯಾರು ಮಾಡುತ್ತಲ್ಲ ಆಹಾರ, ಆ ಆಹಾರನ ಬಳಸ್ಕೊಂಡು ಇವರು ಬೆಳೀತಾ ಇದ್ದಾರೆ. ಓಕೆನಾ? ಈ ಪ್ಲ್ಯಾಂಟ್ ಇದೆ, ನಾನು ಏನಂತ ಕರಿತೀವಿ, ಕಸ್ಕ್ಯೂಟಾ ಅಂತ ಕರಿತೀವಿ. ಪ್ಲ್ಯಾಂಟ್ಸಲ್ಲಿ ಕಸ್ಕ್ಯೂಟಾ ಅಂತಕ್ಕಂಥ ಪ್ಲ್ಯಾಂಟು, ಇಟ್ ಡಸ್ ನಾಟ್ ಹ್ಯಾವ್ ಕ್ಲೋರೋಫಿಲ್. ದೇ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ದೇ ಆರ್ ಡಿಪೆಂಡಿಂಗ್ ಅಪಾನ್ ಅದರ್ ಪ್ಲ್ಯಾಂಟ್ಸ್ ಫಾರ್ ದೇರ್ ಫುಡ್. ಅವರು ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದೇ ರೀತಿ ನೈಟ್ರೋಜನ್ನು ಸ್ವಲ್ಪ ಪ್ಲ್ಯಾಂಟ್ಸ್ ಇದ್ದಾವೆ, ಅವರಿಗೆ ನೈಟ್ರೋಜನ್ ಸಿಗೋದಿಲ್ಲ. ಅವರಲ್ಲಿ ನೈಟ್ರೋಜನ್ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ಬ್ಯಾಕ್ಟೀರಿಯಾನೂ ಇರೋದಿಲ್ಲ. ಇಲ್ಲ, ನೈಟ್ರೋಜನ್ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಅವು ಹುಟ್ಕೊಳ್ತವೆ. ಹಾಗಾದರೆ ನೈಟ್ರೋಜನನ್ನು ಹೆಂಗೆ ಪಡ್ಕೊಳ್ತವೆ? ಎಲ್ಲರಿಗೂ ಬೇಕು, ಎಲ್ಲ ಪ್ಲ್ಯಾಂಟ್ಸಿಗೂ ಕೂಡ ನೈಟ್ರೋಜನ್ ಬೇಕು. ಯಾಕಂದರೆ ಪ್ರೋಟೀನ್ಸನ್ನು ತಯಾರು ಮಾಡಬೇಕು. ಹಾಗಾದರೆ ಹೆಂಗೆ ನೈಟ್ರೋಜನ್ ಪಡ್ಕೊಳ್ತವೆ? ಅವೇನು ಮಾಡ್ತವೆ, ಈ ಸಣ್ಣ ಕೀಟಗಳಿರ್ತಾವಲ್ಲ, ಈ ಒಂದು
ನೊಣ ಆಗಿರ್ಬೋದು, ಇಲ್ಲ ಒಂದು ಚಿಟ್ಟೆ ಆಗಿರ್ಬೋದು, ಅಂಥ ಚಿಟ್ಟೆಗಳನ್ನು ಅವನ್ನ ಹಿಡಿದಿಟ್ಕೊಂಡ್ಬಿಟ್ಟು ಅದನ್ನು ತಿಂದುಬಿಟ್ಟು ಅದರಿಂದ ನೈಟ್ರೋಜನ್ ಪಡ್ಕೊಳ್ತಾ ಹೋಗ್ತವೆ. ಅಂದರೆ ಈ ಕೀಟಗಳನ್ನು ತಿನ್ನೋ ಪ್ಲ್ಯಾಂಟ್ಸ್ ಇವು. ಹೌದು, ಇದನ್ನು ನಾವು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕಪ್ ಶೇಪ್ ಇರತಕ್ಕಂಥ ಇದು ಕಾಣ್ತಾ ಇದೆ. ಇಲ್ಲೊಂಥರ ಕಪ್ ಶೇಪ್ ಇದೆ, ಇಲ್ಲೂ ಕೂಡ ಕಪ್ ಶೇಪ್ ಇದೆ, ಇಲ್ಲೂ ಕೂಡ ಒಂಥರ ಮುಳ್ಳು ಥರ ಇರ್ತಕ್ಕಂಥ ಕಪ್ ಶೇಪ್ ಇದೆ. ಇಲ್ಲಿ ಏನಾದರೂ ಒಂದು ಸಣ್ಣ ಕೀಟನೋ ಇರುವೆನೋ ಅಥವಾ ಏನಾದರೂ ಒಂದು ಚಿಟ್ಟೆನೋ ಇಲ್ಲಿ ಬಂದು ಕುತ್ಕೊಂಡಿದ್ದ ತಕ್ಷಣ ಏನು ಮಾಡ್ತವೆ ಈ ಪ್ಲ್ಯಾಂಟ್ಸು, ಇದನ್ನು ಫೋಲ್ಡ್ ಮಾಡ್ಕೊಂಬಿಡ್ತವೆ. ಇದನ್ನು ಕಪ್ಪನ್ನು ಕೂಡ ಮುಚ್ಕೊಂಡ್ಬಿಡ್ತವೆ. ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಅದಕ್ಕೆ ಅದರ ಒಳಗಡೆ ಇರ್ತಕ್ಕಂಥ ಎನ್ಸೈಮ್ಸು ಮತ್ತು ಅದರ ಒಳಗಡೆ ಇರ್ತಕ್ಕಂಥ ಜ್ಯೂಸು, ಅದರೊಳಗಡೆ ಇರ್ತಕ್ಕಂಥ ಮುಳ್ಳುಗಳಿಂದ ಅವೆಲ್ಲ ಪುಡಿ ಪುಡಿ ಹಾಕೋಗ್ತವೆ. ಇದನ್ನು ಪುಡಿ ಪುಡಿ ಆಗಿಬಿಟ್ಟು ಆ ನೈಟ್ರೋಜನ್ ಅದರಿಂದ ಅವರು ಪಡೀತಾ ಹೋಗ್ತಾರೆ. ಈ ರೀತಿ ಇರ್ತವೆ. ಇದು ಒಂದು ಇನ್ಸೆಕ್ಟಿವೋರಸ್ ಪಿಕ್ಚರ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ, ಅಥವಾ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್. ಇಲ್ಲಿ ಬಂದುಬಿಟ್ಟು ಇನ್ಸೆಕ್ಟ್ ಏನಾದರೂ ಇಲ್ಲಿ ಕುತ್ಕೊಂಡಿದ್ದಪ್ಪ ಅಂತ ಹೇಳಿದರೆ, ಈ ಕುತ್ಕೊಂಡಿದ್ದ ತಕ್ಷಣವೇ ಈ ಕ್ಯಾಪ್ ಇಲ್ಲಿ ಮುಚ್ಕೊಂಡ್ಬಿಡ್ತದೆ. ಈ ಕ್ಯಾಪ್ ಮುಚ್ಕೊಂಡಿದ್ದ ತಕ್ಷಣ ಒಳಗಡೆ ಇದು ಹೋಗಿ ಸಿಕ್ಕಾಕೊಳ್ಳುತ್ತೆ. ಇಲ್ಲಿ ಸಿಕ್ಕಾಕೊಂಡಾಗ ಅಲ್ಲೆಲ್ಲ ಒಂಥರ ಸಣ್ಣ ಈ ಲಿಕ್ವಿಡ್ ಥರ ಇದೆ. ಆ ಲಿಕ್ವಿಡಲ್ಲಿ ಬಿದ್ದ ತಕ್ಷಣವೇ ಆ ಕೀಟ ಸತ್ತೋಗುತ್ತೆ. ಸತ್ತೋಗ್ಬಿಟ್ಟು ಪುಡಿ ಪುಡಿ ಆದಾಗ ಆ ಪುಡಿಯಲ್ಲಿರ್ತಕ್ಕಂಥ ಕೀಟದ ಪುಡಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಪೂರ್ತಿ ಇದು ಅಬ್ಸರ್ವ್ ಮಾಡ್ಕೊಂಡು ಅದೇನು ಮಾಡುತ್ತೆ, ಬದುಕ್ತಾ ಹೋಗುತ್ತೆ. ಈ ರೀತಿ ಇರ್ತಕ್ಕಂಥ ಪ್ಲ್ಯಾಂಟ್ಸಿಗೆ ಇದಕ್ಕೂ ನೈಟ್ರೋಜನಿಗೋಸ್ಕರ ಏನು ಮಾಡುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ. ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತಲೂ, ಹಾಗಾದರೆ ಇವು ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತಲೂ ಕೂಡ ಕರಿತಾ ಹೋಗ್ತವೆ. ಇನ್ನೊಂದು ಸ್ವಲ್ಪ ಪ್ಲ್ಯಾಂಟ್ಸ್ ಇದ್ದಾವೆ, ಅವರು ತನ್ನ ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ, ಆಹಾರಕ್ಕೋಸ್ಕರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸತ್ತು ಹೋಗಿರ್ತಕ್ಕಂಥ ಮರಗಳ ಮೇಲೆ, ಸತ್ತು ಹೋಗಿರ್ತಕ್ಕಂಥ ಅನಿಮಲ್ಸ್ ಮೇಲೆ ಬೆಳೀತಾ ಹೋಗುತ್ತೆ. ಅದು ಯಾವಪ್ಪ ಅಂತ ಹೇಳಿದ್ರೆ, ನೀವು ಅಣಬೆ ನೋಡಿರಬೇಕು. ಅಣಬೆಯಲ್ಲಿ ಕೂಡ ಭಾಳಷ್ಟು ಬೇರೆ ಬೇರೆ ರೀತಿಯಾದಿರುತ್ತೆ. ಅವರು ಕೂಡ ಪ್ಲ್ಯಾಂಟ್ಸಲ್ಲಿ ಒಂದು ಜಾತಿ, ಆದರೆ ಅವ್ರೇನು ಮಾಡ್ತಾರೆ, ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ. ಅವರ ಆಹಾರಕ್ಕೋಸ್ಕರ ಬೇರೆ ಅನಿಮಲ್ಸ್ಗಳ ಮೇಲೆ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಅನಿಮಲ್ಸ್ ಮೇಲೆ ಬೆಳ್ಕೊಳ್ತಾ ಹೋಗ್ತಾರೆ. ಅಂದರೆ ಸತ್ತೋಗಿರ್ತಕ್ಕಂಥ ಪ್ಲ್ಯಾಂಟ್ಸ್, ಮರದ ದಿಮ್ಮೆ ಆಗಿರ್ಬೋದು, ಮರ ಆಗಿರ್ಬೋದು, ಅಥವಾ ಮರದ ಒಂದು ಕಟ್ಟಿಗೆ ಆಗಿರ್ಬೋದು. ಅದೇ ರೀತಿ ಮನೆಯಲ್ಲಿರ್ತಕ್ಕಂಥ ಏನಾದರೂ ಬ್ರೆಡ್ಡು ಏನಾದರೂ ಹಾಕಿದರೆ ಅದ್ರ ಮೇಲೆಲ್ಲ ಇವರು ಬೆಳ್ಕೊಳ್ತಾ ಹೋಗ್ತಾರೆ. ಬಿಸ್ಕೆಟ್ ಮೇಲೆಲ್ಲ ಬೆಳ್ಕೊಳ್ತಾರೆ. ಮತ್ತು ಮನೆಯಲ್ಲಿ ಏನಾದರೂ ಇದಕ್ಕೆ ನಾವು ಫಂಗೈ, ಬೂಜು ಅಂತ ಕರಿತಾ ಹೋಗ್ತೇವೆ. ಬೂಜಿನಲ್ಲೇ ಈ ಒಂದು ಏನು ಅಣಬೆ ಅಂತಕ್ಕಂಥದ್ದು ಕೂಡ ಒಂದು ಜಾತಿ. ಇವರಿಗೆ ಏನಂತ ಕರಿತೀವಿ, ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತಾ ಹೋಗ್ತೀವಿ ಇವರಿಗೆಲ್ಲ. ಅಂದರೆ ಯಾವ ಜೀವಿಗಳು ಬೇರೆ ಸತ್ತೋಗಿರ್ತಕ್ಕಂಥ ಜೀವಿಗಳ ಮೇಲೆ ಬೆಳಿತಾವೋ, ಯಾಕೆ ಅದರ ಆಹಾರಕ್ಕೋಸ್ಕರ ಬೆಳಿತಾವೋ ಅಂಥವರಿಗೆ ನಾವು ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತಾ ಹೋಗ್ತೀವಿ. ಈ ರೀತಿ ಕಾಣ್ತಕ್ಕಂಥದ್ದು ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್ ಯಾವಪ್ಪ ಅಂತ ಹೇಳಿದ್ರೆ ಫಂಗಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲ ಕಡೆ ಇವು ಬೆಳ್ಕೊಳ್ತಾವೆ. ಇದಕ್ಕೆ ಇನ್ನೊಂದು ಹೆಸರು ನಾವು ಫಂಗೈ ಅಂತಲೂ ಕರಿತಾವೆ. ಹಾಗಾದರೆ ದೇರ್ ಆರ್ 3 ಟೈಪ್ಸ್ ಆಫ್ ನ್ಯೂಟ್ರಿಷನ್. ಒನ್ ಈಸ್ ಪ್ಯಾರಾಸೈಟಿಕ್, ನೆಕ್ಸ್ಟ್ ಅನದರ್ ಒನ್ ಈಸ್ ಇನ್ಸೆಕ್ಟಿವೋರಸ್ ಆ್ಯಂಡ್ ಸ್ಯಾಪ್ರೋಟ್ರಾಫಿಕ್. ಪ್ಯಾರಾಸೈಟಿಕಲ್ಲಿ ಯಾವ್ಯಾವ ಬರ್ತವೆ ಎಕ್ಸಾಂಪಲ್ಸು, ಕಸ್ಕ್ಯೂಟಾ, ಮಸ್ಕಿಟೋ ಆ್ಯಂಡ್ ಬೆಡ್ ಬಗ್. ಮನೆಯಲ್ಲಿ ತಗಣಿ ನೋಡಿರಬೇಕು. ತಗಣಿ ತನ್ನ ಆಹಾರ ತಯಾರು ಮಾಡ್ಕೊಳ್ಳೋದಿಲ್ಲ, ಅಂದರೆ ತನ್ನ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಸ್ಕಿಟೋನು ಕೂಡ ಅಷ್ಟೇ. ಅದೇ ರೀತಿ ಕಸ್ಕ್ಯೂಟಾ, ಪ್ಲ್ಯಾಂಟ್ಸಲ್ಲಿ ಕಸ್ಕ್ಯೂಟಾ, ಅನಿಮಲ್ಸಲ್ಲಿ ಮಸ್ಕಿಟೋ ಆ್ಯಂಡ್ ಬೆಡ್ ಬಗ್ ಅಂತಕ್ಕಂಥದ್ದು. ಅದೇ ರೀತಿ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಯಾವುವು ಎಕ್ಸಾಂಪಲ್ಸು, ವೀನಸ್ ಫ್ಲೈ ಟ್ರ್ಯಾಪ್, ಡ್ರಾಸೆರಾ ಆ್ಯಂಡ್ ಪಿಕ್ಚರ್ ಪ್ಲ್ಯಾಂಟ್. ಸ್ಯಾಪ್ರೋಟ್ರೋಫಿಕಲ್ಲಿ ಯಾವ್ಯಾವ ಬರ್ತವೆ, ಫಂಗೈ ಮತ್ತು ಮಶ್ರೂಮ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನೊಂದು ಸ್ವಲ್ಪ ಗಿಡಗಳು ನೋಡಿರ್ಬೇಕು ನೀವು. ಒಂದು ಗಿಡದ ಮೇಲೆ ಇನ್ನೊಂದು ಗಿಡ ಬೆಳ್ಕೊಂಡಿರ್ತದೆ, ಅಂಥವಕ್ಕೆ ಸಿಂಬಯೋಸಿಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಗೊತ್ತಾಯ್ತಾ? ಇದಕ್ಕೆ ನಾವು ಸಿಂಬಯೋಸಿಸ್ ಅಂತ ಇಲ್ಲಿ ನೋಡಿರಿ, ಒಂದು ಗಿಡ ಇದೆ, ಆಲ್ರೆಡಿ ಮರದ ದಿಮ್ಮೆ ಇದೆ, ಬೆಳೀತಾ ಇದೆ, ಅದ್ರ ಮೇಲೆ ಇನ್ನೊಂದು ಸಣ್ಣ ಸಣ್ಣ ಗಿಡಗಳು ಬೆಳ್ಕೊಂಡಿದ್ದಾವೆ. ಅದಕ್ಕೆ ನಾವೇನಂತ ಕರಿತೀವಿ, ಸಿಂಬಯೋಟಿಕ್ ಪ್ಲ್ಯಾಂಟ್ಸ್ ಅಂತ ಕರಿತಾವೆ, ಸಿಂಬಯೋಸಿಸ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಗಿಡಗಳ ದಿಮ್ಮೆಗಳ ಮೇಲೆ ನಾವು ನೋಡಿದಾಗ ವೈಟ್ ಪ್ಯಾಚಸ್ಗಳು ಕಾಣ್ತಾ ಹೋಗ್ತಾವೆ. ಈ ರೀತಿ ವೈಟ್ ಪ್ಯಾಚಸ್ ಇರ್ತಕ್ಕಂಥವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ರೀತಿ ಇರ್ತಕ್ಕಂಥವು ಇದಕ್ಕೇನಂತ ಕರಿತೀವಿ, ಲೈಕೆನ್ಸ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ, ಇದಕ್ಕೆ ಲೈಕೆನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇದಿಷ್ಟು ಕೂಡ ನಾವು ಇಲ್ಲಿವರೆಗೂ ನೋಡಿರ್ತಕ್ಕಂಥ ಈ ಒಂದು ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಅಂತಕ್ಕಂಥದ್ದು ಇದಿಷ್ಟು. ಓಕೆನಾ? ಅರ್ಥ ಆಯ್ತಾ ಇದು ಚಾಪ್ಟ್ರು? ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.